ಸ್ಯಾಂಡಲ್ವುಡ್ಗೆ ಶುರುವಾಗಿದೆ ಸಾಲು ಸಾಲು ಸಂಕಷ್ಟ. ಸಿನಿಮಾಗಳು ಓಡ್ತಿಲ್ಲ, ಹಲವಾರು ತೊಂದರೆಗಳ ಮೇಲೆ ತೊಂದರೆಗಳು ಈಗ ಬರ್ತಿದ್ದಾವೆ. ಮತ್ತೊಂದೆಡೆ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಹೀಗಾಗಿ ಕನ್ನಡ ಚಿತ್ರರಂಗದ ಏಳ್ಗೆಗೋಸ್ಕರ ಮಹಾಯಾಗವನ್ನ ಮಾಡುವುದಕ್ಕೆ ಈಗ ಕಲಾವಿದರ ಸಂಘದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಲಾವಿದರ ಸಂಘದಲ್ಲಿ ಸುಬ್ರಹ್ಮಣ್ಯ ಸರ್ಪಶಾಂತಿ ಹಾಗೂ ಹೋಮವನ್ನು ನಡೆಸಲಾಗ್ತಾ ಇದೆ. ಚಾಮರಾಜನಗರದಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ಕಲಾವಿದರ ಸಂಘದಲ್ಲಿ ವಿಶೇಷ ಪೂಜೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ನೋಡ್ತಾ ಹೋಗೋದಾದ್ರೆ ಅಂತಹ ಸಕ್ಸಸ್ಫುಲ್ ಸಿನಿಮಾಗಳು ಯಾವುದೂ ಇಲ್ಲ, ಹೇಳಿಕೊಳ್ಳುವಂಥ ಸಿನಿಮಾಗಳು ಯಾವುದೂ ಇಲ್ಲ. ಜೊತೆಗೆ ನಟ ದರ್ಶನ್ ಬೇರೆ ಈಗ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾರೆ. ಗಣಯಾಗ, ಅಶ್ಲೇಷ ಬಲಿ, ಸರ್ಪಶಾಂತಿ, ಮೃತ್ಯುಂಜಯ ಹೋಮ, ಉಡುಪಿಯ ಪ್ರಕಾಶ್ ಅಣ್ಣಮ್ಮಯ್ಯ ವಿಶೇಷ ಪೂಜೆ ನೆರವೇರಿಕೆಗೆ ಮುಂದಾಗಿದ್ದಾರೆ. ಸ್ಯಾಂಡಲ್ವುಡ್ಗೆ ಸಾಲು ಸಾಲು ಸಂಕಷ್ಟಗಳು ಶುರುವಾಗಿರೋದ್ರಿಂದ ಸಿನಿಮಾಗಳು ಓಡ್ತಿಲ್ಲ, ಜೊತೆಗೆ ಹಲವಾರು ತೊಂದರೆಗಳು. ಸಿನಿಮಾಗಳನ್ನು ಮಾಡಿದರೂ ಕೂಡ ಆ ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ. ಮತ್ತೊಂದೆಡೆ ಡಿ ಬಾಸ್ ಅಂತ ಕರೆಸ್ಕೊಳ್ತಾ ಇದ್ದಂಥ ದರ್ಶನ್ ಈಗ ಜೈಲ್ ಪಾಲಾಗಿದ್ದಾರೆ. ಹೀಗಾಗಿ ಎಲ್ಲ ಸಂಕಷ್ಟಗಳಿಂದ ಪರಿಹಾರ ಸಿಗಲಿ, ಸ್ಯಾಂಡಲ್ವುಡ್ ಏಳಿಗೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೂಜೆ, ಹೋಮ, ಹವನಗಳನ್ನು ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ. ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂಥ ಪೂಜೆ, ಹವನ, ಹೋಮ ಇದು. ಸ್ಯಾಂಡಲ್ವುಡ್ನ ಹಿರಿಯ ನಟ ಆಗಿರುವಂಥ ದೊಡ್ಡಣ್ಣವರ ನೇತೃತ್ವದಲ್ಲಿ ಪೂಜೆ, ಆಶ್ಲೇಷ ಬಲಿ, ಗಣಯಾಗ, ಸರ್ಪಶಾಂತಿ, ಮೃತ್ಯುಂಜಯ ಹೋಮವನ್ನು ನೆರವೇರಿಸಲಾಗ್ತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಅಂದರೆ ಒಂದಷ್ಟು ಪೂಜೆ, ಹೋಮ, ಹವನಗಳನ್ನು ಮಾಡುವ ಮೂಲಕ ಸ್ಯಾಂಡಲ್ವುಡ್ಗೆ ಒಂದು ರೀತಿಯಾಗಿ ಏನೀಗ ಕಪ್ಪು ಚುಕ್ಕೆ ಬರ್ತಾ ಇದೆ. ಅದೇ ರೀತಿಯಾಗಿ ಒಂದಷ್ಟು ಸಿನಿಮಾಗಳು ಓಡ್ತಾ ಇಲ್ಲ, ಏಳ್ಗೆ ಆಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಸ್ಯಾಂಡಲ್ವುಡ್ ಹಿಂದೆ ಬೀಳ್ತಾ ಇದೆ. ಹಾಗಾಗಿ ಸ್ಯಾಂಡಲ್ವುಡ್ನ ಅಭಿವೃದ್ಧಿಗೋಸ್ಕರ ಏಳ್ಗೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಸಿನಿಮಾ ಓಡಲಿ, ಯಾವ ಹೀರೋ ಸಿನಿಮಾ ಮಾಡಿದರೂ ಕೂಡ ಆ ಸಿನಿಮಾ ಓಡಲಿ, ಜೊತೆಗೆ ಸ್ಯಾಂಡಲ್ವುಡ್ಗೆ ಮತ್ತಷ್ಟು ಏಳ್ಗೆ ಕಾಣಲಿ ಅನ್ನುವಂಥ ನಿಟ್ಟಿನಲ್ಲಿ ಕಲಾವಿದರ ಸಂಘದಲ್ಲಿ ಸುಬ್ರಹ್ಮಣ್ಯ ಸರ್ಪಶಾಂತಿ, ಜೊತೆಗೆ ಗಣಯಾಗ, ಆಶ್ಲೇಷ ಬಲಿ, ಸರ್ಪಶಾಂತಿ ಸೇರಿದಂತೆ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದಾರೆ. ಉಡುಪಿಯ ಪ್ರಕಾಶ್ ಅಣ್ಣಮ್ಮಯ್ಯ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು.